ಡೆಲ್ಲಿ ಕ್ಯಾಪಿಟಲ್ಸ್ ದೊಡ್ಡ ಪ್ರಶ್ನೆ ಅಂದರೆ ಕ್ಯಾಪ್ಟನ್ ಯಾರು? ಅಕ್ಷರ್ ಪಟೇಲ, KL ರಾಹುಲ? ಅದೇ ಇವಾಗ ಗೊತ್ತಾಗ್ತಿಲ್ಲ. ರಿಷಬ್ ಪಂತ್ಗೆ ಯಾಕೆ ದಿಲ್ಲಿ ಬಿಟ್ಟರು ಗೊತ್ತಾಗ್ತಿಲ್ಲ. ATM ಕಾರ್ಡ್ ಯೂಸ್ ಮಾಡಿದ್ರು ಆದರೂ ಅವ್ರಿಗೆ ಸಿಕ್ಕಿಲ್ಲ ರಿಷಬ್ ಪಂತ್. ಅವ್ರಿಗೆ ಅವರು ರಿಟರ್ನ್ ಮಾಡಿಲ್ಲ, ಯಾಕೆ ಗೊತ್ತಿಲ್ಲ. ರಿಷಬ್ ಪಂತ್ ಅಂತ ದಿಲ್ಲಿ ಕ್ಯಾಪಿಟಲ್ಸ್ ನಡುವೆ ಏನಾಗಿತ್ತು ಅವ್ರಿಗೆ ಗೊತ್ತಿಲ್ಲ. ಅವ್ರನ್ನ ರೊಕ್ಕ ಕಡಿಮೆ ಕೊಟ್ಟರು, ರಿಷಬ್ ಪಂತ್ ಜಾಸ್ತಿ ರೊಕ್ಕ ಬೇಕಿತ್ತು, ಅದು ಗೊತ್ತಿಲ್ಲ. ಆದರೆ ಆಕ್ಷನ್ನಲ್ಲಿ ಅವರು ಹೈಯೆಸ್ಟ್ ಅವರು ಪರ್ಚೇಸ್ ಆಗಿದ್ದಾರೆ, 27 ಕೋಟಿ. ಮತ್ತು ಅವರು ಲಕ್ನೋ ಸೂಪರ್ ಜಾಯಿಂಟ್ಸ್ಗೆ ಹೋಗಿದ್ದಾರೆ. ಇನ್ನೊಂದು ಆಪ್ಷನ್ ಇತ್ತು ಬಲಿಂಗ್ ಆಪರ್ಚುನ್ ಥರ ಶ್ರೇಯಸ್ ಅಯ್ಯರ್ಗೆ ಬೀಡ್ ಮಾಡೋಕ್ಕೆ, ಆದರೆ ಅವರಿಗೂ ಅವರು ಬೀಡ್ ಮಾಡಿಲ್ಲ. ಶ್ರೇಯಸ್ ಅಯ್ಯರ್ ಅವರು ಬಿಟ್ಟರು. ಶ್ರೇಯಸ್ ಅಯ್ಯರ್ ಹೋಗಿದ್ದಾರೆ ಪಂಜಾಬ್ ಕಿಂಗ್ಸ್ಗೆ 26 ಕೋಟಿ 75 ಲಕ್ಷ. ಆಪ್ಷನ್ನಲ್ಲಿ ದಿಲ್ಲಿ ಟೀಮ್ ಭಾಳ ತೆರಿ ಓಡಿಸಿದೆ, ಯಾಕಂದರೆ ಪ್ಲೇಯರ್ಸ್ ಪ್ರೈಸ್ ಇನ್ಕ್ರೀಸ್ ಮಾಡಿದ್ರು, ಆದರೆ ತೊಗೊಂಡಿಲ್ಲ. ಆದರೆ ಬೇರೆ ಟೀಮ್ಗೆ ಲಾಸ್ ಮಾಡಿದ್ದಾರೆ. ವೆಲ್ ಡನ್ ಇದೊಂಥರ ಟೀಮ್ ಇದಕ್ಕಂತಾರೆ ಜಾನ್ರು. ವಾಟ್ ಡು ಯು ಥಿಂಕ್ ಅಬೌಟ್ DC ಸ್ಕ್ವಾಡ್? DC ಸ್ಟ್ರೆಂತ್ ಅಂದರೆ ಬೌಲಿಂಗ್ ಲೈನಪ್. ಕುಲ್ದೀಪ್ ಯಾದವ್ ಮತ್ತು ಅಕ್ಷರ್ ಪಟೇಲ್ ರಿಟರ್ನ್ ಮಾಡಿದರು. ಕುಲ್ದೀಪ್ ಯಾದವ್ 13 ಕೋಟಿ 25 ಲಕ್ಷ ಮತ್ತು ಅಕ್ಷರ್ ಪಟೇಲ್ 14 ಕೋಟಿ 5 ಲಕ್ಷನಲ್ಲಿ ರಿಟರ್ನ್ ಮಾಡಿದರು. ಮತ್ತು ಬೌಲಿಂಗ್ ನೋಡಿದರೆ ಮಿಚೆಲ್ ಸ್ಟಾರ್ಕ್ಗೆ 11 ಕೋಟಿ 70 ಲಕ್ಷ ತೊಗೊಂಡಾರೆ. ಆದರೆ 24 ಪ್ರೈಸ್ ನೋಡಿದರೆ 24 ಕೋಟಿ 75 ಲಕ್ಷ ಇತ್ತು. ಯಾಕಂದರೆ IPL ಆಪ್ಷನ್ ಅದಕ್ಕೆ ಅವರು ರೇಟ್ ಕಡಿಮೆ ಆಗಿದೆ. ಅದು ಸ್ಟಿಲ್ ಬೈ ಅನ್ಬೋದು, ಯಾಕಂದರೆ ಮಿಚೆಲ್ ಸ್ಟಾರ್ಕ್ ಒಂದು ಚಾಂಪಿಯನ್ ಬೌಲರ್. ಅವರು ಫುಲ್ IPLನಲ್ಲಿ ಏನೂ ಬೌಲಿಂಗ್ ಹಾಕಿಲ್ಲ, ಆದರೆ ಪ್ಲೇ ಆಫ್ಸ್ನಲ್ಲಿ ಎಂಥ ಬೌಲಿಂಗ್ ಆಗ್ತಾರೆ. ಪ್ಲೇ ಆಫ್ಸ್ ಫೈನಲ್ನಲ್ಲಿ ಇದೊಂದು ಚಾಂಪಿಯನ್ ಬೌಲರ್. ಸ್ಟ್ಯಾಂಡಿಂಗ್ ಅಟ್ ದ ರೈಟ್ ಟೈಮ್. ಮತ್ತು ಡೆತ್ ಬೌಲಿಂಗ್ ಅವರು ಭಾಳ ಚೆನ್ನಾಗಿದೆ. ಡೆತ್ ಬೌಲಿಂಗ್ ಟಿ ನಟರಾಜ್ ಇದ್ದಾರೆ, ಮುಖೇಶ್ ಕುಮಾರ್ ಇದ್ದಾರೆ, ಮಿಚೆಲ್ ಸ್ಟಾರ್ಕ್ ಇದ್ದಾರೆ, ಮಹೇಶ್ ಶರ್ಮಾ ಇದ್ದಾರೆ. ಇದೇ ಅಂತ ಡೆತ್ ಬೌಲಿಂಗ್ ತುಂಬ ಸಾಕಪಟ್ಟೆ ಡೆತ್ ಬೌಲಿಂಗ್ ಇದೆ. 15 ಓವರಿಂದ 20 ಥರ ಕೂಟ ಫುಲ್ ಆಗಿದೆ. ಬೌಲಿಂಗ್ ಭಾಳ ದಪ್ತಿದೆ. ಇಬ್ಬರು ಕ್ವಾಲಿಟಿ ಸ್ಪೀಡರ್ ಇದ್ದಾರೆ, ಅಕ್ಷರ್ ಪಟೇಲ್ ಮತ್ತು ಕುಲ್ದೀಪ್ ಯಾದವ್. ಮತ್ತು ಬೌಲಿಂಗ್ ಭಾಳ ಚೆನ್ನಾಗಿದೆ. ಡೆಲ್ಲಿ ಕ್ಯಾಪಿಟಲ್ಸ್ KL ರಾಹುಲ್ಗೆ 14 ಕೋಟಿನಲ್ಲಿ ತೊಗೊಂಡಿದ್ದಾರೆ. 2024 ಅವ್ರ ಸ್ಯಾಲರಿ ಇತ್ತು 17 ಕೋಟಿ. ಈಗ 14 ಕೋಟಿ ಅಂದರೆ ಸ್ಟಿಲ್ ಬಾಯ್ ಅನ್ಬೋದು, ಯಾಕಂದರೆ ಅವರು KL ಒಂದು ಚಾಂಪಿಯನ್ ಪ್ಲೇಯರ್. ಅವ್ರು ಸ್ಟೇಜ್ ನೋಡಿದರೆ ಭಾಳ ಚೆನ್ನಾಗಿದ್ದಾರೆ. ಈಗ ನೋಡೋಣ ಪೊಟೇಷನ್ ಬ್ಯಾಟಿಂಗ್ ಆರ್ಡರ್ ಏನೇನು ಇರಬೇಕು. ದಿಲ್ಲಿ ಕ್ಯಾಪಿಟಲ್ಸ್ ಪೊಟೇಷನ್ ಬ್ಯಾಟಿಂಗ್ ಆರ್ಡರ್ KL ರಾಹುಲ್, ಜೇಕ್ ಮೆಗರ್ಗರ್, ಅಭಿಷೇಕ್ ಪೊರೆಲ್, ಟ್ರಿಸ್ಟಾನ್ ಸ್ಟಬ್ಸ್, ಹರಿ ಬ್ರೂಕ್, ಸಮೀರ್ ರಿಜ್ವಿ, ಆಶುತೋಷ್ ಶರ್ಮಾ, ಅಕ್ಷರ್ ಪಟೇಲ್. ಜೇಕ್ ಮೆಗರ್ಗರ್ ಚೆನ್ನಾಗಿದ್ದರು 2024 ಆದರೆ ಈಗ ಸ್ಟ್ಯಾಟ್ಸ್ ನೋಡಿದರೆ ಭಾಳ ವಿಕೆಟ್ ಪರಿಸ್ಥಿತಿ ಇದ್ದಾರೆ. ಹಿಂಗೆ ನಡ್ಕೋದ್ರೆ ಅವರಿಗೆ ಓಪನಿಂಗಿಂದ ತೆಗೆದುಹಾಕ್ತಾರೆ ಮತ್ತು ಅವ್ರ ಜಾಗದಲ್ಲಿ ಆಫ್ ಡ್ರೆಸ್ಸಸ್ ಓಪನಿಂಗ್ ಮಾಡ್ತಾರೆ. ಅವರು ಬ್ಯಾಟಿಂಗ್ ಮಾಡೋವಾಗ ಏನು ಎಕ್ಸ್ಪೀರಿಯನ್ಸ್ ಇದೆ, ಯಾಕಂದರೆ ಮಿಡಲ್ ಆರ್ಡರ್ನಲ್ಲಿ ಅಭಿಷೇಕ್ ಪೊರೆಲ್, ಹರಿ ಬ್ರೂಕ್, ಸಮೀರ್ ರಿಜ್ವಿ, ಆಶುತೋಷ್ ಶರ್ಮಾ ಇದ್ದಾರೆ. ಮತ್ತು ಓಪನಿಂಗಲ್ಲಿ ಜೇಕ್ ಮೆಗರ್ಗರ್. ಇವ್ರ ಭಾಳ ಎಕ್ಸ್ಪೀರಿಯನ್ಸ್ ಇಲ್ಲ IPL ಆಡೋದು. ಅವರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅವ್ರು ಚೆನ್ನಾಗಿ ಆಡ್ತಾರೆ. ಅವರಿಗೆ ಹೇಗೆ ಬರಲ್ಲ ನೋಡೋದು ಏನಕ್ಕೆ. ಓವರ್ಸೀಸ್ ಬ್ಯಾಕಪ್ ನೋಡಿದರೆ ಭಾಳ ಚೆನ್ನಾಗಿಲ್ಲ, ಬರೀ ಟರ್ನ್ ಫೈರ್ ಮತ್ತು ದುಸ್ಮಂದ ಸುಮ್ಮನೆ ಇರ್ತಾರೆ. ನೀವೇನು ನೀವು ರೇಟ್ DC ಸ್ಕ್ವೇಡ್ ಆಮೇಲೆ ಸ್ಕೇಲರ್ 1 to 10 ನೀವು ಹೆಂಗೆ DC ಸ್ಕ್ವೇಡ್ನ ನೋಡಿ ಅದಕ್ಕೆ ರೇಟಿಂಗ್ ಕೊಡ್ತೀನಿ. ನಾನು ಅವರಿಗೆ 8.5 ರೇಟಿಂಗ್ ಕೊಡ್ತೀನಿ. ನೀವೇ ರೇಟಿಂಗ್ ಕೊಡ್ತೀನಿ, ಕಮೆಂಟ್ ಮಾಡಿರಿ. ಮತ್ತೆ ಸಿಗೋಣ. ಟೇಕ್ ಕೇರ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗುಡ್ ಬೈ.